ಹಾಯ್ ಎಲ್ಲರಿಗೂ ಪಾರ್ಟ್ 2 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಲ್ಲಿಂದನೇ ಶುರು ಮಾಡೋಂಬರ್ರಿ. ಹಂಡೆಕೊಳ್ಳದಿಂದ ಹಣಾಪುರ LT ಒಳಗೆ ಅದು ಹೋದ್ರಿ. ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನೆನಕೇಶ್ವರದಿಂದ ಹಂಗಿಂದ ಬಾದಾಮಿಯಿಂದ ಬಂದ್ರೆ ಸೀದಾ ಗುಳೇದಗುಡ್ಡ ರೂಟ್ ಹೈವೇ ಐತ್ರಿ. ಇಲ್ಲಿಂದ ಸ್ಟ್ರೈಟಾಗಿ ಹೋದ್ರು ನಿಮ್ಗೆ ಅಲ್ಲಿ ಮುರುಡಿಯಿಂದ ರೈಟ್ಗೆ ಹೋದ್ರೆ ಗುಳೇದಗುಡ್ಡ. ಫಸ್ಟಿಗೆ ಕ್ವಾಟಿಕಲ್ ದಿಡಿಗಂದ್ರೆ ಅಲ್ಲಿ ತೋರಿಸ್ತಾರೆ. ನಾವು ಹೈವೇದಿಂದ ಹೋಲಿಲ್ರಿ, ಇಲ್ಲೇ ಸುಮ್ಮನೆ ನೇಚರ್ ಎಲ್ಲ ಚಲೋ ಐತೆ ಅಂತೇಳಿ ಈ ಕಡೆಯಿಂದ ಹೋಗ್ತೀವಿ ರೀ. ಮಳೆ ಆಗಿತ್ತಲ್ರಿ, ಚಂದ ಕಾಣ್ತೈತೆ ಅಂತೇಳಿ ಈ ಕಡೆಯಿಂದ ಹೊಂಟೀವಿ. ಇಲ್ಲಿಂದ ನಾವು ಗುಳೇದಗುಡ್ಡಕ್ಕೆ ಹೋಗ್ತೀವಿ. ಗುಳೇದಗುಡ್ಡದಾಗಿಂದ ಸೀದಾ ಕೋಟೆಕಲ್ಲಿಂದ ಕೋಟೆಕಲ್ ದಿಡಿಗಿಗೆ ಹೋಗೋದ್ರಿ. ಅಂದ್ರೆ ಇಲ್ಲಿ ಗುಳೇದಗುಡ್ಡದಿಂದ ಏನು ದೂರ ಆಗಂಗಿಲ್ಲ ರೀ. ಇದು ಭಾಳ ಅಂದ್ರೆ ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ ರೀ. ನಾವಿಲ್ಲೇ ನೆನಕೇಶ್ವರದಿಂದ ಹೋಗೋದ್ರಿಂದ ನಾವು ಇಲ್ಲೇ ಹಣಾಪುರ LT ಮ್ಯಾಗ ಅದಕ್ಕೆ. ಇಲ್ಲಿ ಗುಳೇದಗುಡ್ಡದೊಳಗೆ ಜಿಲೇಬಿ ರಬಡಿನೂ ಫೇಮಸ್ ಐತ್ರಿ. ಸ್ವಲ್ಪ ಲೇರ ತಿನ್ಕೊಂಡು ತಗೊಂಡು ಸೀದಾ ದಿಡಿಗೆ ಹೋಗ್ಬರಿ. ಲಿಂಗಾಪುರ ರೋಡ್ ಹಿಡ್ಕೊಂಡು ಹೋಗ್ಬೇಕ್ರಿ. ಗುಳೇಗುಡ್ಡದಿಂದ ಬರ್ಬೇಕಾದ್ರೆ ರೈಟಿಗೆ ಆಗತ್ತೆ ರೀ. ಹಿಂಗೆ ಬಾದಾಮಿಯಿಂದ ಬಂದ್ರೆ ಲೆಫ್ಟಿಗೆ ಆಗತ್ತೆ ರೀ. ಇಲ್ಲಿ ಮುಂದೆ ಲೆಫ್ಟಿಗೆ ಹೇಳ್ಬೇಕ್ರಿ. ಗುಡ್ ಎಲ್ಲ ಮಸ್ತ್ ಐತ್ರಿ ನೋಡಾಕ. ಹೆಸರು ಬರ್ದೆಲ್ಲ ಹಾಳು ಮಾಡಿಬಿಟ್ಟಾರ. ಇವರು ರೋಮಿಯೋ ಜೂಲಿಯಟ್ ಇರ್ಬೇಕ್ರಿ ಇಲ್ಲಿ ಹೆಸರು ಬರ್ದ. ಬರ್ರಿ ಈಗ ಸೀದಾ ಹೋಗೋದಂದ್ರೆ ಸೀದಾ ಹೋಗಿ ನಿಮ್ಗೆ ಅಲ್ಲಿ ಹೋಗಿ ಆ ಫಾಲ್ಸ್ ತೋರಿಸ್ತೀನಿ ಹೆಂಗೈತಿ ನೋಡೋರು ಅಂತ. ಈ ಮಳೆ ಜಾಸ್ತಿ ಆದ್ರೆ ಇನ್ನೂ ಭಾರಿ ಬೀಳ್ತೈತ್ರಿ. ಈಗ ನೋಡೋಣ ಯಾವ ಮಟ್ಟಿಗೆ ಬೀಳ್ತೈತೆ ಅಂತೇಳಿ. ಸ್ವಲ್ಪನಾದರೂ ಬೀಳ್ತಿರ್ತೈತಿ ಈಗ. ಬಿಡಬಾರ್ದು, ಬಡ್ದು ಹಿಡಿದಿತ್ತು. ಅಲ್ಲೊಂದು ದಾರಿ ಇತ್ತಲ್ಲ, ಕವಳೇನಾಗ್ಯಾವ ಕವಳೇನಲ್ವ ಅದು. ಮತ್ತೆ ಯಾವ್ದಾರ ತಿಂದು ಅಲ್ಲೈತೆ ನೋಡಿ ಕವಳಿ ಗಿಡ. ಅಲ್ಲಿ ಮುಂದೆ ನೋಡೋಣ ನೋಡಿ. ಇಲ್ಲೇ ತಳಗಿಳಿದು ಅನ್ಸುತ್ತೆ ಈಗ. ಈ ಕಡೆ ಹೋಗಿದ್ದು. ವಾ, ನೀರು ಹೆಂಗೆ ಕಾಣುತ್ತೆ ನೋಡಿಲ್ಲ. ವಿಡಿಯೋದಾಗ ರೌಂಡ್ ಮಾಡ್ಕೊಂಡ್ರೆ ಬರೀ ಗಿಡ ಬರ್ತಾ ಇದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೀರು ಅಷ್ಟು ಬೆಳ್ಳ ಕಾಣ್ತೈತೆ ನೋಡಿ, ಹಾಲಾಗ್ಯಾವ. ನಾವು ದಾರಿ ತಪ್ಪಿ ಸೀದಾ ಮ್ಯಾಲೆ ಬಂದ್ಬಿಟ್ಟಿವ್ರಿ. ಕೆಳಗೆ ಹೋಗ್ಬೇಕೀಗ ದಾರಿ ಹುಡುಕೊಂಡು. ನಿಮ್ಗಲ್ಲೇ ಹಾಂ ಇಲ್ಲೈತೆ ಬರ್ರಿ ದಾರಿ. ನಾವೇನು ದಾರಿ ತಪ್ಪಿಲ್ಲ ಅನ್ಸತ್ತೆ ರೀ. ಇದೇ ರೂಟ್ ಇರ್ಬೇಕ್ರಿ ಕೆಳಗೆ ಹೋಗಕ್ಕೆ. ಆ ಕಡೆಯಿಂದ ಬರೋಕೆ ಯಾವುದೂ ರೂಟ್ ಇಲ್ಲರಿ. ಅಲ್ಲೆಲ್ಲ ಗಿಡ ಮರ ಅವೆಲ್ಲ ಬೆಳೆದು ಬಿಟ್ಟಾವ್ರಿ. ಕಲ್ಗಿಲ್ಲದಾವು, ಅಲ್ಲೆಲ್ಲೂ ದಾರಿ ಇಲ್ಲ. ಮ್ಯಾಲಿಂದ ಹೋಗೋದೇ ಬೆಸ್ಟ್ ರೀ. ಇಲ್ಲಿ ಮಳೆ ಇಲ್ಲ, ಇನ್ನೂ ಜೋರು ಬೀಳ್ತೈತಿ ಮಳೆ ಇದ್ರೆ. ಅಲ್ಲಿ ಮುಂದೆ ಇಲ್ಲಿ ಕಡೆ ಬೀಳ್ತಿತ್ತು ಅದು. ಈಗ ಮಳೆ ಇಲ್ಲಾರ ಕಾರಣಕ್ಕೆ ಅಲ್ಲಿ ಹೋಗೋಕೆ ಅಲ್ಲೊಂದು ಕಡೆ ಇನ್ನೊಂದು ಕಡೆ ಬೀಳಾಕತ್ತಿತ್ತು. ಒಂದು 2-3 ದಿನ ಮಳೆ ಆಗಿದ್ದಕ್ಕೆ ಭಾಳ ಎಕ್ಸ್ಪೆಕ್ಟೇಷನ್ ತೊಗೊಂಡ್ಬಂದಿದ್ವಿ. ಭಾಳ ಜಾಸ್ತಿ ಬೀಳ್ತೈತೆ ನೀರು ಅಂತೇಳಿ. ಆದ್ರೆ ಇಲ್ಲಿ ಬಂದ್ಮ್ಯಾಗ ಗೊತ್ತಾಗ್ತದೆ ರಿಯಾಲಿಟಿ ಹಿಂಗೈತೆ ಅಂತೇಳಿ. ಮಳೆ ಆದ್ಮ್ಯಾಗ ಬರ್ರಿ ನೀವು, ಜಾಸ್ತಿ ಮಳೆ ಆದ್ಮ್ಯಾಗ. ಈಗ ಸರ್ ಮಳೆ ಇಲ್ಲ. ನಾವು ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ವಿ, ಹಂಗೆ ಬೀಳ್ತೈತೆ ಹಿಂಗೆ ಬೀಳ್ತೈತೆ ನೀರು ಅಂತೇಳಿ. ಇಲ್ಲಿ ನೋಡಿದ್ರೆ ಮಳೆ ಆಗೈತಿ, ಆದ್ರೆ ಇದು ಅಷ್ಟೊಂದು ಬೀಳಾಕತ್ತಿಲ್ಲ ರೀ. ನೀವು ಬರ್ಬೇಕಾದ್ರೆ ನೋಡ್ಕೊಂಬರ್ರಿ, ಇವ್ರ ಬಾಯಿಲೆ ಕೇಳ್ಕೊಂಡು ಬೀಳಾಕತ್ತೈತೋ ಇಲ್ಲೋ.
ಈ ಫಾಲ್ಸಿಗೆ ಹೆಸರು ಕೋಟೆಕಲ್ ದಿಡಗ್ ಅಂತಲೂ ಕರೀತಾರೆ ಮತ್ತು ಕೋಟೆಕಲ್ ಫಾಲ್ಸ್ನು ಅಂತ ಕರೀತಾರೆ. ಫಾಲ್ಸ್ ನೋಡಿ ಬಂದೇವ್ರಿ. ಈಗ ಸೀದಾ ಮನೆ ಕಡೆ ಹೋಗೊಂಬರ್ರಿ. ವಿಡಿಯೋ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ನಮಗೂ ಒಂದು ಮಾಡೋಕೆ ಮೋಟಿವೇಶನ್ ಸಿಗುತ್ತೆ.